ಶ್ರೀಯುತ ಕೃಷ್ಣ ಹೆಗ್ಡೆ ಅವರಿಗೆ ಪೇಟದ ಧಾರಣೆಯೊಂದಿಗೆ ಶಾಲಿನ ಗೌರವದೊಂದಿಗೆ ಹಾರಾರ್ಪಣೆಯೊಂದಿಗೆ ಫಲವಸ್ತುವನ್ನ ಪ್ರದಾನ ಮಾಡುವುದರ ಮುಖಾಂತರ ಅದರೊಂದಿಗೆ ಎಲ್ಲ ಗಣ್ಯರು ಜೊತೆಯಾಗಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ವಿಶೇಷವಾದಂಥ ಸನ್ಮಾನದ ಪತ್ರವನ್ನು ಕೂಡ ನಾವು ಸಮರ್ಪಿಸ್ತಾ ಇದ್ದೇವೆ. ಅದು ಕೇಳಿದ್ದೇವೆ, ನೋಡಿದ್ದೇವೆ. ಯಾಕಂದ್ರೆ ನಮ್ಮ ಸಹಕಾರ ಸದಾ ಇದೆ ಅಂತ ಅನ್ನುವ ಮಾತಿನೊಂದಿಗೆ ನಮಗೆ ಸಂಪೂರ್ಣ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಇದ್ರ ಜೊತೆ ಅಸೋಸಿಯೇಟ್ ಆಗಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಅದು ಅಲ್ಲದೆ ಇಲ್ಲಿ ನಮ್ಮದು ಪ್ರೊಸೀಜರ್ ಸಿಸ್ಟಮ್ಸ್ ಎಲ್ಲ ತುಂಬ ಇರ್ತದೆ. ಹಾಗಾಗಿ ನಾನು ಹೇಳಲಿಕ್ಕೆ ಏನೂ ಕನ್ಫರ್ಮ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಷ್ಟು ಹೇಳಿದ್ರೆ ನಮ್ಮ ಹತ್ರ ಇನ್ನೂ ಬೇಕಾದಷ್ಟು ಬಜೆಟ್ ಇದೆ. ಖಾಲಿ ಆಸ್ಪತ್ರೆಗೆ ಮಾತ್ರ ಅಲ್ಲ, ಈ ಏರಿಯಾದಲ್ಲಿ ಯಾವುದೇ ಸಮಾಜಕ್ಕೆ ಒಳಿತಾಗುವಂಥ ಪ್ರಾಜೆಕ್ಟ್ಗಳು ಯಾವುದಾದ್ರೂ ಇದ್ದರೆ ನಮ್ಮ CSRಗೆ ಕಳಿಸಿಕೊಡಿ. ನಾವು ಖಂಡಿತವಾಗಿ ಟ್ರೈ ಮಾಡಿ ನಮ್ಮಿಂದ ಎಷ್ಟು ಸಾಧ್ಯವಾಗ್ತದೆ ಅಷ್ಟನ್ನು ಅಪ್ರೂವ್ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇಲ್ಲಿ ಇದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆಲ್ಲ ಬೆನ್ನೆಲುಬಾಗಿ ಬೇಕಾದಾಗೆ ಸಹಕಾರ ಕೊಟ್ಟವರು ಮಣಿಪಾಲ್ ಸ್ವಚ್ಛಸ್ಥಾನ ಬಲ್ಲಾಳರು ಅಂತವರ ಸಂಸ್ಥೆಯವರು. ಇಲ್ಲಿ ಈ ಸಂಸ್ಥೆಗೆ ಎಷ್ಟು ಹೆಣಗಾಡಿದ್ದಾರೆ ಅನ್ನುವಂಥದ್ದು ನಾನು ಸುರೇಶ್ ಅವರಲ್ಲಿ ಒಟ್ಟಿಗೆ ನೋಡಿದ್ದೇನೆ. ಇದಕ್ಕೆ ಒಂದು ಬೇಕಾದ ಸರಿಯಾದ ಜನರು ಡಾಕ್ಟರ್ ಸಿಕ್ಕಲಿಲ್ಲ ಅನ್ನುವಂಥದ್ದು ಎಷ್ಟು ಬೇಸರದಲ್ಲಿದ್ದಾರೆ ಅನ್ನೋ ಅನುಕೂಲವಾಗಲಿ ಲೋಕದ ಜನರಿಗೂ ಹಾಗೂ ಆಸ್ಪಾದ ಜನರಿಗೂ ಇದರಿಂದ ಒಳ್ಳೆ ಅನುಕೂಲವಾಗಲಿ ಅಂತೂ ಮಾಡಿದಂತಹ ಕರ್ತವ್ಯಕ್ಕೆ ಸುರೇಶ್ ಅವರಿಗೆ ಮನಸ್ಸು ಸಂತೋಷ ಆಗಬೇಕು, ಅವರ ಇಚ್ಛೆ ಈಡೇರಬೇಕು, ಆದಷ್ಟು ಬೇಗ ಇಲ್ಲಿಯ ಕರ್ತವ್ಯಗಳು ನಡೆಯಬೇಕು ಅಂತೇಳಿ ನಾನು ನಮ್ಮ ಶ್ರೀದೇವಿಯಲ್ಲಿ ಪ್ರಾರ್ಥನೆ ಮಾಡಿಸ್ತಾ ಇಲ್ಲಿ HS ಬಲ್ಲಾರಿಗೂ ಇದರ ಬಗ್ಗೆ ನಾನು ಸ್ವಲ್ಪ ವಿಶೇಷವಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೆ. ದೇವರ ಅನುಗ್ರಹ ಮಾಡಲಿ ನನ್ನ ಪ್ರಾರ್ಥನೆ. ನಮಗೆ ಮನಸ್ಸಿನಲ್ಲಿ ಏನು ಅಂತ ಹೇಳಿದ್ರೆ, ಕಟೀಲ್ ಅಲ್ಲಿ ಈ ಸುತ್ತಮುತ್ತಲಿನಲ್ಲ ಇವಾಗ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಕೂಡ ಕಟೀಲ್ ದುರ್ಗಾ ಪರಮೇಶ್ವರಿ ಅಮ್ಮನವರು ಹೇಳಿದ್ರೆ ಎಲ್ರಿಗೂ ಗೊತ್ತಿದ್ದ ವಿಷಯ. ಕಟೀಲ್ ಇಸ್ ವೆರಿ ವೆಲ್ ನೋನ್ ಫಾರ್ ದ ಟೆಂಪಲ್. ಅದರೊಟ್ಟಿಗೆ ಇಲ್ಲಿ ಎರಡು ಮುಖ್ಯ ಕೆಲಸಗಳಾಗಬೇಕಿತ್ತು. ಒಂದು ನಮ್ಮ ವಿದ್ಯೆ ಕೂಡ ಎಲ್ಲ ಬಡ ಮಕ್ಕಳಿಗೆ ಎಲ್ರಿಗೂ ಫ್ರೀಯಾಗಿ ಸಿಗಬೇಕು ಅಂತ ಇಲ್ಲಿನ ಒಳ್ಳೆ ರೀತಿಯಲ್ಲಿ ಅವರು ವಿದ್ಯೆಯನ್ನು ಕೂಡ ದೇವಸ್ಥಾನದವರು ಒಳ್ಳೆ ರೀತಿಯಲ್ಲಿ ಕಡೆ ಮಾಡ್ತಾಯಿದ್ರು. ಅದರೊಟ್ಟಿಗೆ ನಮಗೊಂದು ಮನಸ್ಸಿನಲ್ಲಿ ಇಚ್ಛೆ ಇತ್ತು. ಅಂದರೆ ಜನರಿಗೆ ಅದೊಂದು ಒಳ್ಳೆಯ ಸಹಾಯ ಆಗುವಂತೆ ಅವರ ಹೆಲ್ತಿಗೆ ಏನು ಕಷ್ಟ ಆಗಬಾರ್ದು ಅಂತ. ಯಾಕಂದರೆ ನಾವು ಸಣ್ಣದಿರುವಾಗ ಶಾಲೆಯಲ್ಲಿ ಹೋಗುವಾಗ ನೋಡ್ತಾ ಇದ್ದೆವು, ಈ ಸ್ಥಳದಲ್ಲಿ ಅದು ಸಾಧಾರಣ 1960s ಯಾವ ಒಂದು ಪ್ರೈಮರಿ ಹೆಲ್ತ್ ಕೇರ್ ಆಗಲಿ, ಒಂದು ಪ್ರೈಮರಿ ಟ್ರೀಟ್ಮೆಂಟ್ ಆಗಲಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡುವ ವ್ಯವಸ್ಥೆ ಇಲ್ಲ. ಏನು ಹೊಟ್ಟೆ ನೋವು ಆದರೂ ಅದು ಗ್ಯಾಸ್ ಪ್ರಾಬ್ಲಮ್, ಚೆಸ್ಟ್ ಪೇನ್ ಆದರೂ ಗ್ಯಾಸ್ ಪ್ರಾಬ್ಲಮ್, ಎಲ್ಲದಕ್ಕೂ ಗ್ಯಾಸ್. ಅಂದರೆ ಜನರಿಗೆ ಯಾರಿಗೂ ಅದರ ಡಿಫರೆನ್ಸ್ ಇಲ್ಲ. ಅಲ್ಲಿ ಏನಾದರೂ ಒಂದು ಮಾಡಬೇಕು ಕೆಲಸ, ಜನರ ಉಪಕಾರಕ್ಕೋಸ್ಕರ, ಸಾರ್ವಜನಿಕರ ಉಪಕಾರಕ್ಕೋಸ್ಕರ ಮಾಡಬೇಕಂದ್ರೆ ಅವ್ರು ದೊಡ್ಡ. ಆಮೇಲೆ ಮುಂಬೈಲಿ ಭಾಳ ಪ್ರಾಕ್ಟೀಸ್ ನರ್ಸಿಂಗ್ ಹೋಮ್ ಇದ್ದ ಸರ್ಜನ್ ಅವರು ಸುರೇಶ್ ರಾವ್ ಭಾಳ ಬ್ಯುಸಿ ಇದ್ದಾರೆ. ಆದರೂ ಕೂಡ ಅವರು ಸಮಯ ತಗೊಂಡು ತಮ್ಮ ಹುಟ್ಟೂರಿಗೆ ಸಹಾಯ ಮಾಡಬೇಕೆಂಬ ಒಂದು ಉದ್ದೇಶದಿಂದ ನಮ್ಮ ಜೊತೆಗೆ ಈ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದ್ದಾರೆ 2019 ಇಸ್ವಿಯಲ್ಲಿ. ಕಳೆದ 5 ವರ್ಷದಲ್ಲಿ ಭಾಳಷ್ಟು ಪ್ರಗತಿ ಸಾಧಿಸಿದೆ ಇಲ್ವಾ ಸುರೇಶ್ ರಾಯರೇ? ಆದರೆ ಇನ್ನೂ ತುಂಬ ಸಾಧನೆ ಮಾಡಬೇಕು ನಾವು ಅಂತ ಅವ್ರು ಯಾವಾಗಲೂ ಹೇಳ್ತಾರೆ. ಇವತ್ತಿನ ದಿವಸ ನಮ್ಮ MRPLನವರು ಕೃಷ್ಣ ಹೆಗಡೆಯವರಿದ್ದಾರೆ. MRPLನವರ ಅವರ ಒಟ್ಟಿಗೆ ಸೇರಿ ಅವರು ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಇವತ್ತು ಕೊಟ್ಟು ಅದರ ಮೂಲಕ ನಮ್ಮ ಕೀರ್ತನ್ ರಾವ್, ಡಾಕ್ಟರ್ ಕೀರ್ತನ್ ಅವರ ಮೂಲಕ ಭಾಳಷ್ಟು ಒಳ್ಳೆಯ ಕಣ್ಣಿನ ಚಿಕಿತ್ಸೆ, ಈ ಉಪಕರಣದಿಂದ ಕಣ್ಣಿನ ಚಿಕಿತ್ಸೆಗೆ ಭಾಳಷ್ಟು ಪ್ರಯೋಜನ ಆಗ್ತದೆ.